ಅನಿರ್ದಿಷ್ಟಾವಧಿ ಸಾರಿಗೆ ಮುಷ್ಕರಕ್ಕೆ ಈಗ ಸಂಘಟನೆಗಳು ಕರೆಯನ್ನ ಕೊಟ್ಟಿವೆ. ಸಿಎಂ ನಿವಾಸದಲ್ಲಿ ಮೀಟಿಂಗ್ ಕೂಡ ಆಯಿತು. ಅನಿರ್ದಿಷ್ಟಾವಧಿ ಸಾರಿಗೆ ಮುಷ್ಕರ ವಿಚಾರದಲ್ಲಿ ಅಪಸ್ವರ ಎದ್ದಿದೆ. 7 ಸಂಘಟನೆಗಳಿಂದ ಬೆಂಬಲ ಇದ್ರೆ 6 ಸಂಘಟನೆಗಳು ಅಪಸ್ವರವನ್ನು ಎತ್ತಿವೆ. ಮುಷ್ಕರದ ವಿರುದ್ಧ 6 ಸಂಘಟನೆಗಳಿದ್ರೆ 7 ಸಂಘಟನೆಗಳು ನಾವು ಮುಷ್ಕರ ಮಾಡೇ ಮಾಡ್ತೀವಿ, ಅದು ಏನೇ ಆಗಲಿ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ನಾವು ಮುಷ್ಕರಕ್ಕೆ ಬೆಂಬಲ ಕೊಡಲ್ಲ ಅಂತ ಕೆಎಸ್ಆರ್ಟಿಸಿ ನೌಕರರ ಕೂಟ ಕೂಡ ಹೇಳಿದೆ. 6 ಸಂಘಟನೆಗಳು ಮುಷ್ಕರದಲ್ಲಿ ಭಾಗಿಯಾಗದೆ ಕರ್ತವ್ಯಕ್ಕೆ ಹಾಜರಾಗ್ತಾರೆ. ಹಾಗಾಗಿ ದೊಡ್ಡ ಮಟ್ಟಿಗಿನ ಎಫೆಕ್ಟ್ ಆಗುತ್ತಾ? ಸಂಘಟನೆ ಏನು ಕರೆ ಕೊಟ್ಟಿದೆ ಅದರ ಉದ್ದೇಶ ಸಾಕಾರವಾಗುತ್ತಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಲ್ಲಿಯೇ ಅಪಸ್ವರ ಎದ್ದು ಕಾಣ್ತಾ ಇದೆ. 31/12/2024 ಸಂಪೂರ್ಣವಾಗಿ ಬಸ್ಸುಗಳು ಓಡುತ್ತೆ, ಕಾರ್ಯಾಚರಣೆ ಇರುತ್ತೆ. ಯಾವುದೇ ಕಾರಣಕ್ಕೂ ಸಾರ್ವಜನಿಕರು ಇದರಲ್ಲಿ ಆತಂಕ ಆಗಲಿ ಗೊಂದಲಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ. 31ನೇ ತಾರೀಕು 12/2024 ಬಸ್ ಸಂಚಾರ ಯಥಾಸ್ಥಿತಿಯಲ್ಲಿ ಇರುತ್ತೆ ಸರ್. 97%ಗಿಂತ ಹೆಚ್ಚಿನ ನೌಕರರು ಈ ಒಂದು ಮುಷ್ಕರವನ್ನು ಬೆಂಬಲಿಸ್ತಾ ಇಲ್ಲ ಮೇಡಮ್. ಯಾವುದೇ ಕಾರಣಕ್ಕೂ ಮುಷ್ಕರ ನಡೆಯಲ್ಲ, ಬಸ್ಸುಗಳು ಯಥಾಸ್ಥಿತಿಯಲ್ಲಿ ಚಲಿಸ್ತವೆ. ಬೇಕಾದ್ರೆ ಇದಕ್ಕೆ ನೀವು 31ನೇ ತಾರೀಕೆ ನೀವು ಇದನ್ನ